ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯು ಶಾಂತಿಯೂ ಆಗಲಿ. ಈ ಹೊಸ ತಿಂಗಳಲ್ಲಿ ನಿಮ್ಮೆಲ್ಲರನ್ನು ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಈ ಸೇವೆಗಾಗಿ ನೀವು ಮಾಡುತ್ತಿರುವ ಪ್ರಾರ್ಥನೆಗಾಗಿ, ಈ ಸೇವೆಯಲ್ಲಿ ನೀವು ಬಿತ್ತುವ ಕಾಣಿಕೆ ನಮ್ಮನ್ನು ಬಲಪಡಿಸುತ್ತಾ ಇದೆ. ಪರಲೋಕದ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಇಂದು ಸಂಜೆ 7 ಗಂಟೆಗೆ ಬೆಂಗಳೂರಿನ ಕೋರಮಂಗಲದಲ್ಲಿ ನೂತನ ತಿಂಗಳ ಆಶೀರ್ವಾದ ಕೂಟ ಇರುವಂಥದ್ದಾಗಿದೆ. ವಿಶೇಷವಾದ ವಾಗ್ದಾನದ ಸಂದೇಶ ಮತ್ತು ಪ್ರಾರ್ಥನೆ ಇರುತ್ತದೆ. ವೈಯಕ್ತಿಕವಾಗಿ ಮತ್ತು ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಲಾಗುವುದು. ನೀವು ಬೆಂಗಳೂರು ಪಟ್ಟಣದಲ್ಲಿ ಇರುವುದಾದರೆ ಬಂದು ಭಾಗಿಯಾಗಿರಿ. ಕರ್ತನು ನಿಮ್ಮನ್ನು ಆಶೀರ್ವದಿಸುವರು. ನಾವು ಈ ಹೊಸ ತಿಂಗಳ ಮೊದಲ ದಿನದಲ್ಲಿ ಪ್ರವೇಶ ಮಾಡಿದ್ದೇವೆ. ಈ ವರ್ಷದ ಕೊನೆಯ ತಿಂಗಳು, ಈ ವರ್ಷದ ಆರಂಭದಿಂದ ಕೊನೆಯ ತಿಂಗಳವರೆಗೂ ದೇವರು ನಮ್ಮನ್ನು ಪೋಷಿಸಿ ಅದ್ಭುತವಾಗಿ ಎಬೆನೆಜರಾಗಿ ನಮ್ಮನ್ನು ನಡೆಸಿಕೊಂಡು ಬಂದಂಥ ದೇವರಿಗೆ ನಾವು ಸ್ತೋತ್ರ ಹೇಳಬೇಕು. ಜಸ್ಟ್ ಈ ವರ್ಷ ಆರಂಭಿಸಿದ ಆ ತಿಂಗಳಿಂದ ಈ ತಿಂಗಳವರೆಗೆ ನೀವು ಯೋಚನೆ ಮಾಡುವುದಾದರೆ, ಅನೇಕರು ನಮ್ಮೊಟ್ಟಿಗೆ ಜರ್ನಿ ಆರಂಭಿಸಿದ, ಪ್ರಯಾಣ ಆರಂಭಿಸಿದವರು ಈಗ ಅವರು ನಮ್ಮ ಜೊತೆಯಲ್ಲಿ ಇಲ್ಲ. ಏಕೆಂತ ಹೇಳಿದ್ರೆ ಇಹಲೋಕದ ಯಾತ್ರೆಯನ್ನು ಅವರು ಮುಗಿಸಿದ್ದಾರೆ. ಇವತ್ತು ನಾವು ಜೀವಂತವಾಗಿ, ನಾವು ಜೀವಸಹಿತವಾಗಿ ಇದ್ದೇವೆ ಅಂತ ಹೇಳಿದ್ರೆ ಅದು ದೇವರ ಕೃಪೆಯಾಗಿದೆ. ಆ ದೇವರ ಕೃಪೆಗಾಗಿ ನಾವು ಸ್ತೋತ್ರ ಹೇಳಬೇಕು. ಕರ್ತನೆ, ಕಳೆದ 11 ತಿಂಗಳು ನಮ್ಮನ್ನು ಕಣ್ಮನೆ ಹಾಗೆ ಕಾಪಾಡಿದೆ. ಈ 12ನೇ ತಿಂಗಳ ಮೊದಲ ದಿನದಲ್ಲಿ ನಿಮ್ಮ ಸಮ್ಮುಖದಲ್ಲಿ ದೇವರೇ ನಾವಿರಲಿಕ್ಕೆ ನಮಗೆ ಸಹಾಯ ಮಾಡಿದ್ದೀರಾ ಎಂಬುದಾಗಿ ನಾವು ನಮ್ಮ ಜೀವಿತದಲ್ಲಿ ಸ್ತೋತ್ರ ಹೃದಯದ ಅಂತರಾಳದಿಂದ ದೇವರನ್ನು ನಾವು ಸ್ತುತಿಸಬೇಕು. ಸ್ವಲ್ಪ ಹೊತ್ತು ಎಲ್ಲರೂ ನಾವು ಕಣ್ಗಳನ್ನು ಮುಚ್ಚಿ ಸ್ವಲ್ಪ ಹೊತ್ತು ದೇವರನ್ನು ದೃಷ್ಟಿಸಿ ನಾವು ಪ್ರಾರ್ಥನೆ ಮಾಡೋಣ. ಈ ತಿಂಗಳ ಮೊದಲ ದಿನಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳ್ರಿ. ಈ ವರ್ಷವೆಲ್ಲ ದೇವರು ನಮ್ಮನ್ನು ಕಣ್ಮನೆ ಹಾಗೆ ಕಾಪಾಡಿದ್ದಾರೆ. ದೇವರು ನಮಗೆ ಒಳ್ಳೆಯವರಾಗಿದ್ದರು. ಸ್ತೋತ್ರ, ಬೇಟೆಗಾರನ ಬಲೆಯಿಂದ, ಮರಣಕರವಾದ ವ್ಯಾಧಿಯಿಂದ ತಪ್ಪಿಸಿ ಹೋಗುವಾಗ ಬರುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡಿದರು. ನಾವು ಬಯಸುವುದಕ್ಕಿಂತ, ಯೋಚಿಸುವುದಕ್ಕಿಂತ ಅನೇಕ ಮಿಗಿಲಾದ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡಿದರು. ನಮ್ಮ ಜೀವಿತದಲ್ಲಿ ಹೊಸ ಬಾಗಿಲುಗಳನ್ನು ದೇವರು ತೆರೆದುಕೊಟ್ಟರು. ಭಯಪಟ್ಟ ವೇಳೆಯಲ್ಲಿ ಅಯ್ಯೋ ನನ್ನ ಜೀವಿತ ಮುಗಿಯಿತು ಅನ್ನುವಂಥ ಎಲ್ಲ ಸಂದರ್ಭಗಳಲ್ಲಿ ದೇವರು ನಮ್ಮನ್ನು ಬಲಪಡಿಸಿದರು. ಅದಕ್ಕಾಗಿ ನಾವು ದೇವರನ್ನ ವಂದಿಸೋಣ. ಹಲ್ಲೆಲೂಯಾ. ಇರುವ ಸ್ಥಳದಲ್ಲಿ ಬಾಯಿಗಳನ್ನು ತೆರೆದು ಯೇಸುವೇ ನಿಮಗೆ ಸ್ತೋತ್ರ, ಯೇಸುವೇ ನಿಮಗೆ ವಂದನೆ, ನೀವು ಮಾಡಿದ ಎಲ್ಲ ಉಪಕಾರಗಳಿಗಾಗಿ ಸ್ತೋತ್ರ, ನಿಮ್ಮ ನಡೆಸುವಿಕೆಗಾಗಿ ಸ್ತೋತ್ರ, ನಮ್ಮ ಜೊತೆಯಲ್ಲಿ ಇದ್ದಿದ್ದಕ್ಕಾಗಿ ಸ್ತೋತ್ರ. ಈ ನೂತನ ತಿಂಗಳು ಕೂಡ ಸ್ವಾಮಿ ನೀವು ಇಮ್ಮಾನುವೇಲ ದೇವರಾಗಿ ನಮ್ಮ ಜೊತೆ ಇರಲಿಕ್ಕಿದ್ದೀರಾ. ಈ ತಿಂಗಳು ಕೂಡ ನಮ್ಮನ್ನು ನೀವು ನಡೆಸಲಿಕ್ಕಿದ್ದೀರಾ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ಹೊಸ ತಿಂಗಳ ಮೊದಲ ದಿನದಲ್ಲಿ ನಿಮ್ಮ ಸಮ್ಮುಖದಲ್ಲಿ ನಾವು ಕಾದಿದ್ದೇವೆ. ನಿಮ್ಮ ವಚನದ ಮೂಲಕ, ನಿಮ್ಮ ವಾಗ್ದಾನದ ಮೂಲಕ ನಮ್ಮ ಸಂಗಡ ಮಾತನಾಡ್ರಿ. ನಿನ್ನ ನಾಮ ಮಹಿಮೆ ಉಂಟಾಗಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್. ಈ ಡಿಸೆಂಬರ್ ತಿಂಗಳ ಮೊದಲ ದಿನದಲ್ಲಿ ದೇವರು ನಮಗೆ ಕೊಡುವಂಥ ಒಂದು ಅದ್ಭುತವಾದ ವಾಗ್ದಾನದ ವಚನ, ಮಲಾಕಿ ಬರೆದ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 2ನೇ ವಚನ. ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೋ ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ಮೂಡುವನು. ಕೊಟ್ಟಿಗೆ ಬಿಟ್ಟ ಕರುಗಳಂತೆ ನೀವು ಹೊರಟು ಬಂದು ಕುಣಿದಾಡುವಿರಿ. ನೋಡ್ರಿ, ಈ ತಿಂಗಳು ದೇವರು ನಮಗೆ ಕೊಡುವಂಥ ಒಂದು ಅದ್ಭುತವಾದ ವಾಗ್ದಾನದ ವಚನ. ನೀವು ದುಃಖಿಸಬೇಡ್ರಿ, ಧರ್ಮವೆಂಬ ಸೂರ್ಯನು ನಿಮ್ಮ ಮೇಲೆ ಮೂಡುವನು. ಈ ಅದ್ಭುತವಾದ ವಾಗ್ದಾನವನ್ನು ದೇವರು ಇಸ್ರಾಯೇಲರಿಗೆ ಯಾವಾಗ ಕೊಡುತ್ತಿದ್ದಾರೆ ನಿಮಗೆ ಗೊತ್ತಾ?
ಅವರು ಕತ್ತಲು ಕವಿದಂಥ ಒಂದು ಕಾಲ, ಜನರು ನಂಬಿಕೆಯನ್ನು ಕಳೆದುಕೊಂಡು ಪರಿತಪಿಸುತ್ತಾ ಇದ್ದಂಥ ಒಂದು ಕಾಲ, ದೇವರ ವಾಕ್ಯವು ತಿಳಿಯದೇ ಇದ್ದಂಥ ಒಂದು ಕಾಲ. ಸಮಾಧಾನದ ಪ್ರಭು ಬಂದು ಸಮಾಧಾನವನ್ನು ಕೊಡುತ್ತಾರ, ಆ ವಾಗ್ದಾನ ನಿಜವೇ, ಸಮಾಧಾನ ನಮ್ಮ ಜೀವಿತದಲ್ಲಿ ಉಂಟಾಗುತ್ತಾ ಎಂಬುದಾಗಿ ಜನರು ಹಂಬಲಿಸಿ ಕಾದಿದ್ದಂಥ ಒಂದು ಪರಿತಪಿಸುವಂಥ ಒಂದು ಕಾಲ. ಸರ್ಕಾರದ ಅಧಿಪತಿಗಳು ನರಿಗಳಂತೆ ಮಾರ್ಪಟ್ಟು ಜನರನ್ನು ಕೊಳ್ಳೆ ಹೊಡೆಯುತ್ತಿದ್ದಂಥ ಒಂದು ಕಾಲ. ಮಹಾಯಾಜಕರು ಹಿರಿಯರು ದೇವ ಭಕ್ತಿಯನ್ನು ವ್ಯಾಪಾರವಾಗಿ ಮಾಡಿಕೊಂಡು ಸುಖ ಭೋಗದಲ್ಲಿ ಜೀವಿಸಿದ ಒಂದು ಕಾಲ. ಇಂಥ ಕಾಲಘಟ್ಟದಲ್ಲಿ ನಮ್ಮ ಕತ್ತಲೆಯ ಪರಿಸ್ಥಿತಿಗಳು ಬದಲಾಗುವುದಿಲ್ಲವಾ? ನಮ್ಮ ಗೋಳಾಟ ಬದಲಾಗುವುದಿಲ್ಲವಾ? ನಮ್ಮ ಕಣ್ಣೀರು ನೀಗಿ ಹೋಗುವುದಿಲ್ಲವಾ ಎಂಬುದಾಗಿ ಜನರು ಕಾಯುತ್ತಿದ್ದಂಥ ಸಂದರ್ಭದಲ್ಲಿ ದೇವರು ಮಲಾಕಿ ಪ್ರವಾದಿಯ ಮೂಲಕ ಒಂದು ಅದ್ಭುತವಾದ ವಾಗ್ದಾನವನ್ನು ಕೊಡುತ್ತಿದ್ದಾರೆ. ಧರ್ಮವೆಂಬ ಸೂರ್ಯನು ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣಗಳುಳ್ಳವನಾಗಿ ನಿಮಗೆ ಮೂಡುವನು. ನೋಡ್ರಿ, ದೇವರು ವಾಗ್ದಾನ ಮಾಡಿದಂತೆ ಅವರಿಗೆ ಧರ್ಮವೆಂಬ ಸೂರ್ಯನಾದ ಯೇಸು ಸ್ವಾಮಿಯವರನ್ನು ತಂದೆಯಾದ ದೇವರು ಈ ಲೋಕಕ್ಕೆ ಕಳುಹಿಸಿಕೊಟ್ಟರು. ಲೋಕದ ರಕ್ಷಕನಾಗಿ ಯೇಸು ಸ್ವಾಮಿ ಈ ಲೋಕದಲ್ಲಿ ಜನಿಸಿ ಬಂದರು. ಯೇಸು ಸ್ವಾಮಿ ಅವರು ಜನಿಸಿ ಬಂದಾಗ ಅವರು ಯಾರ ಜೀವನದಲ್ಲಿ ಅವರು ಉದಯಿಸುತ್ತಾರೋ ಅವರ ಜೀವಿತದಲ್ಲಿ ಕತ್ತಲು ಮಾಯವಾಗಿ ಹೋಗಿ ಅವರ ಜೀವಿತದಲ್ಲಿ ಒಂದು ಬೆಳಕು ಮೂಡುವಂಥದ್ದಾಗಿದೆ. ಮತ್ತಾಯನು ಬರೆದ ಸುವಾರ್ತೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ನೋಡುತ್ತೇವೆ, ಕತ್ತಲಲ್ಲಿ ವಾಸಿಸಿದ ಈ ಸೀಮೆಗಳ ಜನರಿಗೆ ಒಂದು ದೊಡ್ಡ ಬೆಳಕು ಕಾಣಿಸಿತಂತೆ. ಕಾರ್ಗತ್ತಲಾದ ದೇಶದಲ್ಲಿ ಇರುವವರಿಗೆ ಒಂದು ಸೂರ್ಯೋದಯವಾಯಿತಂತೆ. ಯೇಸು ಸ್ವಾಮಿ ಸಹ ಅವರು ಹೀಗೆ ಹೇಳಿದ್ದಾರೆ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಅವನು ಹೊಂದಿದವನಾಗಿರುವನು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಕೂಡ ಏನು ಆಗದೇ ಒಂದು ನಿರಾಶೆಯ ಅನುಭವ, ಏನಾದರೂ ಒಂದು ಅದ್ಭುತ ನಡೀತದ, ಏನಾದರೂ ಒಂದು ಬಿಡುಗಡೆ ಉಂಟಾಗುತ್ತದ, ನಮ್ಮ ಜೀವಿತದಲ್ಲಿ ಕತ್ತಲೆಯ ಕಾರ್ಯಗಳು ನೀಗಿ ಹೋಗ್ತದ ಎಂಬುದಾಗಿ ನೀವು ಕಾಯುತ್ತಿರಬಹುದು. ದೇವರು ನೀತಿಯ ಸೂರ್ಯನಾಗಿ ಈ ತಿಂಗಳು ನಿಮ್ಮ ಒಂದೊಂದು ಕಾರ್ಯದ ಮೇಲೆ ಅವರು ಉದಯಿಸಲಿಕ್ಕಿದ್ದಾರೆ. ಸ್ತೋತ್ರ. ಸಂಗತಿಗಳು ಇರುವ ಹಾಗೆ ಇರುವುದಿಲ್ಲ. ನಿಮ್ಮ ಜೀವಿತದಲ್ಲಿ ಎಲ್ಲವೂ ಬದಲಾಗಲಿಕ್ಕಿದೆ. ಕಾರಣ ನೀತಿ ಸೂರ್ಯನಾದ ಯೇಸು ಸ್ವಾಮಿ ನಿಮ್ಮ ಮೇಲೆ ಉದಯಿಸಲಿಕ್ಕಿದ್ದಾರೆ. ಕಳೆದ 11 ತಿಂಗಳ ಅನೇಕ ವಿಧವಾದ ಕತ್ತಲೆಯ ಶಕ್ತಿಗಳು ನಿಮ್ಮ ಜೀವಿತದಲ್ಲಿ ಕ್ರಿಯೆ ಮಾಡುತ್ತಾ ಇರಬಹುದು. ಈ 12ನೇ ತಿಂಗಳ ಮೊದಲ ದಿನದಲ್ಲಿ ಧರ್ಮವೆಂಬ ಸೂರ್ಯನು, ನೀತಿಯ ಸೂರ್ಯನು ನಿಮ್ಮ ಮೇಲೆ ಮೂಡುವನು. ಹಲ್ಲೆಲೂಯಾ. ಅವರು ಮೂಡುವಾಗ ಸ್ತೋತ್ರ, ನಿಮ್ಮ ದುಃಖವು ಹೋಗಿ ಸಂತೋಷ ಬರುತ್ತದೆ. ನೀವು ದುಃಖಿಸುವ ದಿನಗಳು ಕೊನೆಗಾಣುತ್ತದೆ. ಎದುರು ನೋಡುತ್ತಿರುವ ಕಾರ್ಯಗಳ ಮಧ್ಯದಲ್ಲಿ ದೇವರು ಒಂದು ಅದ್ಭುತವಾದ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡಲಿಕ್ಕಿದ್ದಾರೆ. ನಿಮಗೆ ದುಃಖವನ್ನುಂಟು ಮಾಡುವ ಎಲ್ಲ ಕತ್ತಲೆಯ ಶಕ್ತಿಯನ್ನು ಸ್ತೋತ್ರ ನೀತಿ ಸೂರ್ಯನಾದ ಯೇಸು ಕ್ರಿಸ್ತನು ಹೋಗಲಾಡಿಸುವರು. ನಿಮಗೆ ದುಃಖವನ್ನುಂಟು ಮಾಡುತ್ತಿರುವ ಕತ್ತಲು ಯಾವುದು? ಅದು ಯಾವ ರೀತಿಯ ಕತ್ತಲಾದರೂ ಸಹ ಯೇಸು ಕ್ರಿಸ್ತನು ಅದನ್ನು ಹೋಗಲಾಡಿಸುವರು. ನೋಡ್ರಿ, ಎಷ್ಟು ದೊಡ್ಡ ಕಾರ್ಗತ್ತಲಿದ್ದರೂ ಸೂರ್ಯನು ಉದಯಿಸಿದ ಕೂಡಲೇ ಆ ಕತ್ತಲೆಯು ತಾನಾಗಿಯೇ ಕಣ್ಮರೆಯಾಗುತ್ತದೆ. ಅದೇ ವಿಧದಲ್ಲಿ ನಿಮ್ಮ ಜೀವಿತದಲ್ಲಿ ಯಾವೆಲ್ಲ ಕತ್ತಲೆ ಅವಸ್ಥೆ ಇದೆಯೋ ಈ ಡಿಸೆಂಬರ್ ತಿಂಗಳಲ್ಲಿ, ಹಲ್ಲೆಲೂಯಾ, ಸ್ತೋತ್ರ, ಧರ್ಮವೆಂಬ ಸೂರ್ಯನಾದ ಯೇಸು ಕ್ರಿಸ್ತನ ನಿಮ್ಮ ಜೀವಿತದಲ್ಲಿ ಉದಯಿಸುವಾಗ ಆ ಕತ್ತಲು ಕಣ್ಮರೆಯಾಗಿ ಹೋಗುತ್ತದೆ. ನಿಮ್ಮನ್ನು ಕಾಡುತ್ತಿದ್ದಂಥ ಎಲ್ಲ
ಎಲ್ಲ ಕತ್ತಲೆಯ ಅವಸ್ಥೆಗಳು ನೀಗಿ ಹೋಗುತ್ತದೆ. ಹಲ್ಲೆಲೂಯಾ. ಈ ತಿಂಗಳು ನಂಬ್ರಿ, ಪ್ರಾರ್ಥನೆ ಮಾಡ್ರಿ, ಕರ್ತನೇ ನೀತಿ ಸೂರ್ಯನಾದ ಯೇಸುವೆ, ನೀನು ನಮ್ಮ ಮೇಲೆ ಸ್ತೋತ್ರ ಉದಯಿಸಲಿಕ್ಕಿದ್ದೀರಾ, ನಮ್ಮ ಜೊತೆಯಲ್ಲಿ ನೀವು ಬರಲಿಕ್ಕಿದ್ದೀರಾ, ನಮ್ಮ ಮನೆಯಲ್ಲಿ ನೀವು ಇರಲಿಕ್ಕಿದ್ದೀರಾ, ಸಂಗತಿಗಳನ್ನು ಬದಲಾಯಿಸಲಿಕ್ಕಿದ್ದೀರಿ ಎಂಬುದಾಗಿ ನಂಬ್ರಿ. ನಿಶ್ಚಯವಾಗಿ ಅದ್ಭುತ ನಡೆಯುವುದು. ನೀತಿ ಸೂರ್ಯನಾದ ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಉದಯಿಸುವಾಗ ನಿಮ್ಮ ಪಾಪದ ಕತ್ತಲು ನೀಗಿ ಹೋಗುತ್ತದೆ. ಪಾಪವು ಮನುಷ್ಯನ ಹೃದಯವನ್ನು ಕತ್ತಲಾಗಿಸುತ್ತದೆ. ಈ ಕಾರಣದಿಂದ ಮನುಷ್ಯನು ತನ್ನ ಸಂತೋಷವನ್ನು, ಸಮಾಧಾನವನ್ನು ಕಳೆದುಕೊಳ್ಳುತ್ತಾನೆ. ಕತ್ತಲೆಯ ಮಾರ್ಗ ಕಾಣದೆ ಅವನು ತಡವರಿಸುತ್ತಾನೆ. ತನ್ನ ಜೀವಿತದಲ್ಲಿ ಕತ್ತಲು ನೀಗುವುದಿಲ್ಲವೇ ಎಂಬುದಾಗಿ ತಪ್ಪಾದ ಸ್ಥಳಕ್ಕೆ ಹೋಗಿ ಅವನು ಇನ್ನು ತನ್ನ ಜೀವಿತವನ್ನು ಕತ್ತಲಮಯವಾಗಿ ಮಾಡಿಕೊಳ್ಳುತ್ತಾನೆ. ಆದರೂ ಆ ಪಾಪ ಅವನನ್ನು ಬಿಟ್ಟು ಹೋಗಲಿಲ್ಲ. ಪಾಪದ ಕತ್ತಲು ಅವನನ್ನು ಬಿಟ್ಟು ಹೋಗಿಲ್ಲ. ನೋಡ್ರಿ, ಪಾಪದಲ್ಲಿ ಬಿದ್ದು ಒದ್ದಾಡುವ ಮನುಷ್ಯನು ಅವನ ಜೀವಿತದಲ್ಲಿ ಪಾಪದ ಬಲೆಗೆ ಸಿಕ್ಕಿ ಒದ್ದಾಡಿ ಸಂತೋಷವನ್ನು ಕಳಕೊಳ್ಳುತ್ತಾನೆ. ಅನೇಕರನ್ನು ನೋಡುವಾಗ ಕುಡುಕುತನಕ್ಕೆ ಒಳಗಾಗಿದ್ದಾರೆ, ಮಾದಕ ವಸ್ತುಗಳ ಸೇವನೆಗೆ ಒಳಗಾಗಿದ್ದಾರೆ, ದೈಹಿಕವಾದ ಶರೀರದ ಆಸೆಗಳಿಗೆ ಒಳಗಾಗಿದ್ದಾರೆ. ಓ ಸ್ತೋತ್ರ, ಪಾಪದಿಂದ ನನಗೆ ಬಿಡುಗಡೆ ಇಲ್ಲವಾ ಎಂಬುದಾಗಿ ಓ ಸ್ತೋತ್ರ ಅವರು ತಡವರಿಸುತ್ತಿದ್ದಾರೆ. ಆದರೆ ನೀತಿ ಸೂರ್ಯನಾದ ಯೇಸು ಕ್ರಿಸ್ತನ ನಿನ್ನ ಮೇಲೆ ಉದಯಿಸುವಾಗ ನಿನ್ನ ಪಾಪದ ಕತ್ತಲು ನೀಗಿ ಹೋಗುತ್ತದೆ. ನೋಡ್ರಿ, ಸೂರ್ಯನ ಬೆಳಕೆ ಎಲ್ಲ ಬೆಳಕಿಗಿಂತ ದೊಡ್ಡ ಬೆಳಕು. ಅದಕ್ಕಿಂತಲೂ ಧರ್ಮವೆಂಬ ಸೂರ್ಯನಾದ ಯೇಸು ಕ್ರಿಸ್ತನು ಉಳ್ಳವರು. ಅವರು ನಿಮ್ಮ ಮೇಲೆ ಉದಯಿಸುವಾಗ ನಿಮ್ಮ ಜೀವಿತದ ಎಲ್ಲ ಪಾಪದ ಕತ್ತಲೆಯು ನೀಗಿ ಹೋಗುವಂಥದ್ದಾಗಿದೆ. ನಿಮ್ಮ ಕತ್ತಲೆಯ ಜೀವನ ಮಾರ್ಪಾಟು ಹೊಂದಿ ನೀವು ಬೆಳಕನ್ನು ಹೊಂದುತ್ತೀರಾ. ಯಾವಾಗ ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಅವರು ಇರುವಾಗ, ಬರುವಾಗ, ಅವರನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸುವಾಗ ನಮ್ಮ ಜೀವನದಲ್ಲಿ ಇರುವ ಎಲ್ಲ ಪಾಪದ ಕತ್ತಲು ಮಾರ್ಪಟ್ಟು ಒಂದು ಪರಿಶುದ್ಧವಾದ ಬೆಳಕು ನಮ್ಮ ಜೀವಿತದಲ್ಲಿ ಹೊಳೆಯುವಂಥದ್ದಾಗಿದೆ. ಒಂದು ಉದಾಹರಣೆ ನನಗೆ ನೆನಪಿಗೆ ಬರುತ್ತದೆ. ಒಂದು ಪ್ರವಾಹದ ನದಿಯ ನೀರು ಹರಿಯುತ್ತಾ ಇತ್ತು. ಅನೇಕ ವಸ್ತುಗಳು ಅದರಲ್ಲಿ ಬರುತ್ತಾ ಇತ್ತು. ಎರಡು ಸ್ನೇಹಿತರು ಅವರು ಬಂದಂಥ ಅಮೂಲ್ಯವಾದ ವಸ್ತುಗಳನ್ನು ತೆಗೆದು ಅವರು ಹಾಗೆ ಬದಿಗಿಡುತ್ತಾ ಇದ್ದರು. ಒಬ್ಬನು ದೂರದಿಂದ ನೋಡುತ್ತಾನೆ. ಒಂದು ಇರುವಂಥ ಒಂದು ವಸ್ತುವನ್ನು ನೋಡಿದಾಗ ಅವನ ಸ್ನೇಹಿತನಿಗೆ ಹೇಳಿದ, ಹೇ, ಅದು ನೋಡಲಿಕ್ಕೆ ಬಹಳ ಚಂದ ಉಂಟು, ಅದನ್ನು ಹೋಗಿ ನಾನು ತೆಗೆದುಕೊಂಡು ಬರ್ತೇನೆ, ನೀನು ಇಲ್ಲೇ ಇರು ಎಂಬುದಾಗಿ ಹೇಳಿ ಅವನು ಅದನ್ನು ಬಳಿಗೆ ಹೋಗುವಾಗ ಇವನು ಹೋಗಿ ಬಹಳ ಹೊತ್ತಾಯಿತು, ಅಲ್ಲಿಂದ ಬರ್ತಾನೇ ಇಲ್ಲ. ಈ ಸ್ನೇಹಿತ ಕರೀತಾ ಇದ್ದಾನೆ, ಹೇ, ಯಾಕೆ ಅಷ್ಟು ತಡ ಮಾಡ್ತಾ ಇದೆ, ಈ ಕಡೆ ಬಾ. ಆಗ ಅವನು ಹೇಳಿದ, ಈ ವಸ್ತುವನ್ನು ನಾನು ಬಿಟ್ಟರು ಈ ವಸ್ತು ನನ್ನನ್ನು ಬಿಡುತ್ತಾ ಇಲ್ಲ. ಕಾರಣ ಏನಂದರೆ ಅದು ವಸ್ತು ಆಗಿರಲಿಲ್ಲ, ಅದು ಕರಡಿಯಾಗಿತ್ತು. ಇವತ್ತು ಕೂಡ ಹಾಗೆ ಏನೋ ಒಂದು ಈ ಲೋಕದಲ್ಲಿ ಎಲ್ಲರೂ ಮಾಡ್ತಾರೆ ಎಂಬುದಾಗಿ ಒಂದು ಪಾಪದ ಕ್ರಿಯೆ. ಈಗ ಪಾಪವನ್ನು ಬಿಡಬೇಕೆಂಬುದಾಗಿ ನೀನು ಮನಸ್ಸು ಮಾಡುತ್ತಾ ಇದೆಯಾ, ಆದರೆ ಪಾಪ ನಿನ್ನನ್ನು ಬಿಡುತ್ತಾ ಇಲ್ಲ. ಆದರೆ ಒಂದೇ ಒಂದು ಮಾರ್ಗವಿದೆ ರೀ. ನಿನ್ನ ಜೀವಿತದಲ್ಲಿರುವ ಸಕಲ ರಹಸ್ಯ ಪಾಪಗಳಿಂದ, ನಿನ್ನ ಜೀವಿತದಲ್ಲಿರುವಂಥ ಎಲ್ಲ ಪಾಪಗಳ ಒಂದು ಜೀವಿತದಿಂದ ಒಂದು ಬಿಡುಗಡೆ ಬೇಕಾದರೆ ನೀನು ಪರಿಶುದ್ಧ ದೇವರ ಬಳಿ ಬಂದರೆ ಸಾಕು. ನಿನ್ನ ಜೀವಿತದಲ್ಲಿ ನಿನ್ನ ಜೀವನ ಮಾರ್ಪಡುತ್ತದೆ. ಹೇಗೆ ಒಂದು ಕತ್ತಲು ಆ ಬೆಳಕು ಬರುವಾಗ ಕತ್ತಲು ಇರುವುದಿಲ್ಲವೋ, ಹಾಗೆ ನೀತಿ ಸೂರ್ಯನಾದ ಯೇಸು ಕ್ರಿಸ್ತನು ನಿಮ್ಮ ಒಳಗಡೆ ಬರುವಾಗ, ನಿಮ್ಮ ಹೃದಯದಲ್ಲಿ ಬರುವಾಗ, ನಿಮ್ಮ ಜೀವಿತದಲ್ಲಿ ಬರುವಾಗ ಎಲ್ಲ ಪಾಪಮಯವಾದ ಕತ್ತಲು ನೀಗಿ ಹೋಗುವಂಥದ್ದಾಗಿದೆ. ಜಸ್ಟ್ ಹೇಳ್ರಿ, ಸ್ವಾಮಿ, ನನ್ನ ಲೈಫಲ್ಲಿ ಯಾವುದೆಲ್ಲ ಕಟ್ಟಲ್ಪಟ್ಟ ಅವಸ್ಥೆ ಇದೆಯೋ, ಯಾವೆಲ್ಲ ಒಂದು ಪಾಪದ ಜೀವಿತದಲ್ಲಿ ಜೀವಿಸುವ ಅನುಭವ ಇದೆಯೋ, ದೇವರೇ ಎಲ್ಲವುಗಳಿಂದ ಒಂದು ಬಿಡುಗಡೆ ಕೊಡ್ರಿ. ದೇವರೇ, ನಿನ್ನ ಬೆಳಕು ನನ್ನಲ್ಲಿ ಪ್ರಕಾಶಿಸಲಿ. ನನ್ನ ಜೀವಿತದಲ್ಲಿ ಕಾಣಲ್ಪಡುವಂಥ ಎಲ್ಲ ದುಃಖಮಯವಾದ ಎಲ್ಲ ಕತ್ತಲೆಯ ಅನುಭವಗಳನ್ನು ನೀಗಿಸ್ರಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡುವರು.
ನಿಮ್ಮ ಜೀವನದಲ್ಲಿ ಪಾಪದ ಕತ್ತಲೆಯಿಂದ ಪರಿತಪಿಸುತ್ತಿದ್ದೀರಾ? ಧರ್ಮವೆಂಬ ಸೂರ್ಯನಾದ ಯೇಸು ಸ್ವಾಮಿಗೆ ನಿಮ್ಮ ಹೃದಯದಲ್ಲಿ ಸ್ಥಳವನ್ನು ಕೊಡ್ರಿ. ನೋಡ್ರಿ, ನೀತಿ ಸೂರ್ಯನಾದ ಯೇಸು ಕ್ರಿಸ್ತನು ನಮ್ಮ ಮೇಲೆ ಉದಯಿಸುವಾಗ ಪಾಪಮಯವಾದ ಎಲ್ಲ ಸಂಗತಿಗಳು ನೀಗಿ ಹೋಗುತ್ತದೆ. ನೀತಿ ಸೂರ್ಯನಾದ ಯೇಸು ಸ್ವಾಮಿ ನಮ್ಮ ಮೇಲೆ ಉದಯಿಸುವಾಗ ಎಲ್ಲ ಸೈತಾನನ ಕಾರ್ಯಗಳು ನೀಗಿ ಹೋಗುತ್ತದೆ. ಸೈತಾನನಿಗೆ ಒಂದು ಹೆಸರಿದೆ, ಅಂಧಕಾರದ ದೊರೆತನ ಮಾಡುವವನು ಎಂಬುದಾಗಿ. ಅವನ ಕತ್ತಲೆಗೆ ರಾಜ್ಯ. ಅವನ ಅನೇಕ ಜನರ ಜೀವಿತವನ್ನು ಕತ್ತಲೆಯಲ್ಲಿ ಹಾಕಿ ನಾಶ ಮಾಡಲಿಕ್ಕೆ ನೋಡ್ತಾನೆ. ಅನೇಕ ಮಾಟ ಮಂತ್ರ ದುರಾತ್ಮ ಶಕ್ತಿಗಳು ಅನೇಕ ಜನರನ್ನು ವೇದನೆ ಪಡಿಸುವುದನ್ನು ನಾವು ನೋಡಬಹುದು. ಆದರೆ ಧರ್ಮವೆಂಬ ಸೂರ್ಯನಾದ ಯೇಸು ಕ್ರಿಸ್ತನ ಬೆಳಕಿನ ಮುಂದೆ ಯಾವ ಮಾಟ ಮಂತ್ರ ಶಕ್ತಿ ದುಷ್ಟಾತ್ಮನ ಕ್ರಿಯೆಗಳು ನಡೆಯುವುದೇ ಇಲ್ಲ. ಅದಕ್ಕೆ ಬೈಬಲ್ ಹೇಳುತ್ತದೆ, ಸೈತಾನನಿಂದ ಬಾಧಿಸಲ್ಪಡುತ್ತಿರುವವರೆಲ್ಲರನ್ನ ಯೇಸು ಸ್ವಾಮಿ ಗುಣಪಡಿಸುತ್ತಾ ಇದ್ದರಂತೆ. ಇಂದಿಗೂ ಕೂಡ ಯಾರೆಲ್ಲ ಸೈತಾನನ ಕಟ್ಟುಗಳಿಂದ ಬಂಧಿಸಲ್ಪಟ್ಟಿದ್ದಾರೋ ಅವರಿಗೆ ಬಿಡುಗಡೆ ಕೊಡುವ ದೇವರು. ಒಂದು ಸಾಕ್ಷಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಬ್ಬ ಸಹೋದರನಿಗೆ ಯಾರೋ ಒಬ್ಬರು ಮಾಟ ಮಂತ್ರವನ್ನು ಮಾಡಿಸಿದರು. ಆದರೆ ಅವರು ಮನೆಯಲ್ಲಿ ಬಂದು ನಿದ್ರೆ ಮಾಡಿ ಒಂದು ನೆಮ್ಮದಿಯ ನಿದ್ರೆಯನ್ನು ಮಾಡೋನೆಂಬುದಾಗಿ ಮಲಗುವಾಗ ದುರಾತ್ಮಗಳು ಅಧಿಕವಾಗಿ ಅವರಿಗೆ ಕಾಟ ಕೊಡುತ್ತಿತ್ತು, ಭಯ ಉಂಟಾಗುತ್ತಾ ಇತ್ತು, ಅವರಿಗೆ ನಿದ್ರೆ ಬರುತ್ತಿರಲಿಲ್ಲ. ಈ ವಿಧವಾದಂಥ ದುಷ್ಟ ಶಕ್ತಿಗಳೊಂದಿಗೆ ಪ್ರತಿದಿನ ಹೋರಾಡುತ್ತಾ ಇದ್ದರು. ಆದರೆ ಅವರ ಜೀವಿತದಲ್ಲಿ ನೆಮ್ಮದಿ ಇಲ್ಲ, ಸಮಾಧಾನ ಇಲ್ಲ, ರಾತ್ರಿ ನಿದ್ರೆ ಇಲ್ಲದ ಅನುಭವಗಳು, ಬೆಳಗ್ಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹೀಗೆ ಒಂದು ಹೋರಾಟದ ಜೀವಿತದಲ್ಲಿ ಅವರು ಅನೇಕ ಸ್ಥಳಕ್ಕೆ ಹೋದರು. ಅವರು ಮಾಟ ಮಂತ್ರದ ಸ್ಥಳಕ್ಕೆ ಹೋದರು. ಅಲ್ಲಿ ಒಳ್ಳೆಯದಾಗುತ್ತೆ, ಇಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ ಎಲ್ಲ ಕಡೆ ಹೋದರು. ಎಲ್ಲಿಯೂ ಅವರಿಗೆ ಬಿಡುಗಡೆ ಸಿಕ್ಕಲಿಲ್ಲ. ನಂತರ ಅವರು ಒಂದು ಸಭೆಗೆ, ಒಂದು ಚರ್ಚಿಗೆ ಹೋದರು. ಆ ಚರ್ಚಲ್ಲಿ ಹೋದ ಮೇಲೆ ಒಬ್ಬ ದೈವ ಸೇವಕರು ಅವರಿಗಾಗಿ ಪ್ರೇಯರ್ ಮಾಡಿ ಅವರಿಗೆ ಹೇಳಿದರು, ಈ ಲೋಕದಲ್ಲಿ ಒಂದು ದೊಡ್ಡ ಶಕ್ತಿ ಯೇಸು ಸ್ವಾಮಿ, ಇನ್ನು ಮುಂದೆ ದುರಾತ್ಮಗಳ ಶಕ್ತಿ ನಿಮಗೆ ತೊಂದರೆ ಕೊಡಲು ಬರುವಾಗ ಯೇಸುವೇ ಅಂತ ಕರೀರಿ, ಅದ್ಭುತ ನಡೀತದೆ ಅಂತ ಹೇಳಿ ಕಳಿಸಿಬಿಟ್ರು. ಇವರು ಮನೆಗೆ ಬಂದರು. ರಾತ್ರಿಯ ಸಮಯ, ತಿರುಗಿ ಈ ದುರಾತ್ಮಗಳು ಅವರಿಗೆ ತೊಂದರೆ ಕೊಡುವ ಸಮಯ ಹತ್ತಿರಕ್ಕೆ ಬಂದಾಗ ಭಯ ಜಾಸ್ತಿ ಆಯಿತು. ಏನು ಮಾಡಬೇಕು ಗೊತ್ತಾಗಲಿಲ್ಲ. ಸೇವಕರು ಹೇಳಿದ ಹಾಗೆ ಅವರು ಹೇಳಿದರು, ಯೇಸುವೇ ಅಂತ ಜಸ್ಟ್ ಒಂದು ಮಾತು ಹೇಳಿದಾಗ ಎಲ್ಲ ದುರಾತ್ಮ ಶಕ್ತಿಗಳು ಗಂಟು ಮೂಟೆ ಕಟ್ಟಿಕೊಂಡು ಅವತ್ತೇ ಅವರನ್ನು ಬಿಟ್ಟು ಹೋದದ್ದು ತಿರುಗಿ ಬರಲಿಲ್ಲಂತೆ. ನೋಡ್ರಿ, ಯೇಸುವಿನ ನಾಮ ಉನ್ನತವಾದ ನಾಮ. ಆ ನಾಮದ ಮುಂದೆ ಯಾವ ದುಷ್ಟಶಕ್ತಿ ನಿಂತುಕೊಳ್ಳೋದಿಲ್ಲ. ಆ ನಾಮದ ಮುಂದೆ ಯಾವ ಕತ್ತಲೆಯ ಶಕ್ತಿಗಳು ನಿಂತುಕೊಳ್ಳುವುದಿಲ್ಲ. ನೀತಿ ಸೂರ್ಯನಾದ ಯೇಸು ಕ್ರಿಸ್ತನು ನಿಮ್ಮ ಮೇಲೆ ಉದಯಿಸುವಾಗ ಎಲ್ಲ ಸೈತಾನನ ಕ್ರಿಯೆಗಳು, ಎಲ್ಲ ದುರಾತ್ಮನ ಕ್ರಿಯೆಗಳು ಲಯವಾಗುವಂಥದ್ದಾಗಿದೆ. ಓ ಸ್ತೋತ್ರ. ಇಂದು ನಿಮ್ಮ ಕುಟುಂಬದ ಸದಸ್ಯರು ಅಥವಾ ನೀವು ಸೈತಾನನ ಶಕ್ತಿಯಿಂದ ಬಾಧಿಸಲ್ಪಡುತ್ತಾ ಇದ್ದೀರಾ? ಭಯಪಡಬೇಡ್ರಿ. ನೀತಿ ಸೂರ್ಯನಾದ ಯೇಸು ಕ್ರಿಸ್ತನ ಇವತ್ತು ನಿಮ್ಮ ಮೇಲೆ ಉದಯಿಸಲಿಕ್ಕಿದ್ದಾರೆ. ನಿಮ್ಮ ಜೀವಿತದಲ್ಲಿ ಎಲ್ಲವೂ ನೀಗಿ ಹೋಗಲಿಕ್ಕಿದೆ. ಆದರೆ ನಾನು ನೀನು ಮಾಡಬೇಕಾದ ಒಂದು ಸಂಗತಿ ಇದೆ. ಏನಂತ ಹೇಳಿದ್ರೆ, ನಮ್ಮ ಕುಟುಂಬದಲ್ಲಿ ನೀತಿ ಸೂರ್ಯನಾದ ಯೇಸು ಸ್ವಾಮಿಯವರಿಗೆ ಸ್ಥಳ ಕೊಡಬೇಕು. ಯೇಸುವೇ, ನನ್ನ ಕುಟುಂಬದಲ್ಲಿ ನೀವು ವಾಸ ಮಾಡ್ರಿ, ನನ್ನ ಹೃದಯದಲ್ಲಿ ವಾಸ ಮಾಡ್ರಿ, ನನ್ನ ಮಕ್ಕಳ ಜೀವನದಲ್ಲಿ ನೀವು ಇರಬೇಕಪ್ಪ ಅಂತ ಒಂದೊಂದು ದಿನ ಪ್ರಾರ್ಥನೆ ಮಾಡ್ರಿ. ನಿಶ್ಚಯವಾಗಿ ದೇವರು, ನೀತಿ ಸೂರ್ಯನಾದ ಯೇಸು ಸ್ವಾಮಿ ನಿಮ್ಮ ಮೇಲೆ ಉದಯಿಸುತ್ತಾರೆ. ನೀತಿ ಸೂರ್ಯನಾದ ಯೇಸು ಸ್ವಾಮಿ ನಿಮ್ಮ ಮೇಲೆ ಉದಯಿಸುವಾಗ ಸೈತಾನನ ಕ್ರಿಯೆಗಳು ಲಯವಾಗುತ್ತದೆ. ಓ ಸ್ತೋತ್ರ. ನೀತಿ ಸೂರ್ಯನಾದ ಯೇಸು ಕ್ರಿಸ್ತನ ನಿಮ್ಮ ಮೇಲೆ ಉದಯಿಸುವಾಗ ಮರಣದ ಭಯ ಸಹ ನಮ್ಮನ್ನು ಬಿಟ್ಟು ನೀಗಿ ಹೋಗ್ತದೆ. ನಾವು ಬೈಬಲಲ್ಲಿ ಆಲ್ರೆಡಿ ಓದಿಕೊಂಡಿದ್ದೇವೆ,
ಕತ್ತಲಲ್ಲಿ ವಾಸಿಸಿದ ಆ ಸೀಮೆಗಳ ಜನರಿಗೆ ದೊಡ್ಡ ಬೆಳಕು ಕಾಣಿಸ್ತಂತೆ. ನೋಡ್ರಿ, ಇವತ್ತು ಕೊನೆಯ ಕಾಲದ ಈ ದಿನಗಳಲ್ಲಿ ಅನೇಕರು ಮರಣವೆಂಬ ಕತ್ತಲೆಯ ಭಯದಲ್ಲಿ ಜೀವಿಸುತ್ತಿದ್ದಾರೆ. ಅನೇಕರಿಗೆ ಮರಣದ ಭಯಗಳಲ್ಲಿ ಒಂದು ಅತಿ ಭಯಂಕರವಾದ ಭಯ ಇರೋದಾದರೆ ಅದು ಮರಣದ ಭಯ. ನೋಡ್ರಿ, ಈ ಮರಣದ ಭಯದಿಂದ ಮನುಷ್ಯನನ್ನು ಬಿಡುಗಡೆ ಮಾಡಿ ಸಂತೋಷಗೊಳಿಸುವುದಕ್ಕಾಗಿಯೇ ದೇವರು ಈ ಲೋಕದಲ್ಲಿ ಜನಿಸಿ ಬಂದರು. ನೀತಿ ಸೂರ್ಯನಾದ ಯೇಸು ಸ್ವಾಮಿ ಅವರು ಅವತರಿಸಿ ಈ ಲೋಕಕ್ಕೆ ಬಂದಂಥ ಒಂದು ಕಾರ್ಯ ಯಾಕೆ ಅಂತ ಹೇಳಿದ್ರೆ, ಸ್ತೋತ್ರ, ಮರಣದ ಭಯವನ್ನು ಹೋಗಲಾಡಿಸಲಿಕ್ಕೆ. ಒಬ್ಬ ಸಹೋದರರಿದ್ದರೆ ಅವರಿಗೆ ಯಾವಾಗಲೂ ಮರಣ ಭಯ ರೀ. ಮುಂಜಾನೆ ಎದ್ದರೆ ಮುಂಜಾನೆಯಿಂದ ರಾತ್ರಿವರೆಗೂ ಅವರಿಗೆ ಭಯನೇ ಭಯ. ಯಾವ ಭಯ? ಮರಣ ಭಯ, ಮರಣ ಭಯ, ಮರಣ ಭಯ. ಅವರಿಗೆ ಒಂದು ಲೈಟನ್ನು ಸ್ವಿಚ್ ಹಾಕಲು ಭಯ. ಯಾಕೆಂದರೆ ಕರೆಂಟ್ ಹೊಡೆದು ಶಾಕ್ ಹೊಡೆದು ಸತ್ತೋದ್ರೆ ಎಂಬಂಥ ಒಂದು ಭಯ. ಫ್ಯಾನ್ ಕೆಳಗೆ ಮಲಗಿಕೊಂಡ್ರೆ ಅಯ್ಯೋ ಫ್ಯಾನ್ ನನ್ನ ಮೇಲೆ ಬೀಳುತ್ತದೋ ಎಂಬಂಥ ಒಂದು ಭಯ. ಬೈಕ್ನಲ್ಲಿ ಹೋಗುವಾಗ ಅಯ್ಯೋ ನನಗೆ ಅಪಘಾತವಾಗ್ಬಿಡ್ತದಾ ಎಂಬಂಥ ಒಂದು ಮರಣ ಭಯ. ಬಸ್ಸಲ್ಲಿ ಹೋದರೆ ಬಸ್ಸಿಗೇನಾದರೂ ಅಪಘಾತವಾಗ್ಬಿಡ್ತದಾ ಎಂಬಂಥ ಮರಣ ಭಯ. ರಸ್ತೆಯಲ್ಲಿ ನಡೆದು ಹೋಗುತ್ತಿರುವಾಗ ಯಾರಾದರೂ ಬಂದು ನನಗೆ ಡಿಕ್ಕಿ ಹೊಡೆದು ನನ್ನ ಜೀವಿತ ಸ್ತೋತ್ರ ಮರಣ ಹೊಂದಬಹುದಾ ಎಂಬಂಥ ಒಂದು ಭಯ. ರಾತ್ರಿ ವೇಳೆಯಲ್ಲಿ ನಿದ್ರೆ ಮಾಡುವಾಗ ಅಯ್ಯೋ ನನ್ನ ಪ್ರಾಣ ಏನಾದರೂ ಹೋಗುತ್ತಾ ಎಂಬಂಥ ಒಂದು ಭಯ. ಹೀಗೆ ಮರಣದ ಭಯದಲ್ಲಿ ಜೀವಿಸ್ತಾ ಇದ್ರು. ಅವರ ಜೀವಿತದಲ್ಲಿ ಒಂದು ಬಿಡುಗಡೆ ಇರಲಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಹಲ್ಲೆಲೂಯ, ಇವತ್ತು ನಾವು ಓದಿಕೊಂಡ ವಾಗ್ದಾನದ ವಚನ ಏನು? ಧರ್ಮವೆಂಬಂಥ ಸೂರ್ಯನಾದ ಯೇಸು ಕ್ರಿಸ್ತನು ನಿನ್ನ ಮೇಲೆ ಉದಯಿಸುವರು ಎಂಬಂಥ ಆ ವಾಗ್ದಾನವನ್ನು ಓದಿದಾಗ ಅವರಿಗೆ ಬಹಳ ಸಂತೋಷವಾಯಿತು. ಏಸಪ್ಪ, ಇನ್ನು ಮೇಲೆ ನಾನು ನಿಮಗೋಸ್ಕರವಾಗಿ ಜೀವಿಸ್ತೇನೆ, ನನ್ನ ಹೃದಯದಲ್ಲಿ ನೀವು ವಾಸ ಮಾಡ್ರಿ, ಈ ಮರಣದ ಭಯವನ್ನು ನೀಗಿಸ್ರಿ, ನಾನು ನಿನ್ನನ್ನು ನಂಬ್ತೇನೆ ಎಂಬುದಾಗಿ ಹೇಳಿದರು. ಅವತ್ತಿನಿಂದ ಮರಣದ ಭಯ ಅವರನ್ನು ಬಿಟ್ಟು ನೀಗಿ ಹೋಯಿತು. ಅದಕ್ಕೆ ಕೀರ್ತನೆಗಾರನ ಹೇಳ್ತಾನೆ, ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆಯುವಾಗಲೂ ಹತ್ತಿರವಿರುವುದರಿಂದ ಕೇಡಿಗೆ ಹೆದರೇನು. ಪ್ರೀತಿ ಉಳ್ಳ ದೇವ ಜನರೇ, ನೀತಿ ಸೂರ್ಯನಾದ ಯೇಸು ಕ್ರಿಸ್ತನ ನಿಮ್ಮ ಮೇಲೆ ಉದಯಿಸುವಾಗ ಮರಣದ ಭಯ ನೀಗಿ ಹೋಗುತ್ತದೆ. ಹಾಗಾದರೆ ಈ ತಿಂಗಳು ಸ್ತೋತ್ರ, ನೀತಿ ಸೂರ್ಯನಾದ ಯೇಸು ಸ್ವಾಮಿ ಅವರು ನಮ್ಮ ಮೇಲೆ ಉದಯಿಸುವಾಗ ಅನೇಕ ಅದ್ಭುತಗಳು ನಡೆಯುತ್ತದೆ, ಅನೇಕ ಬಿಡುಗಡೆಗಳು ಉಂಟಾಗ್ತದೆ. ನೋಡ್ರಿ ಸ್ತೋತ್ರ, ನಮ್ಮ ಜೀವಿತದಲ್ಲಿ ಈ ತಿಂಗಳು ದೇವರು ಒಂದು ಅದ್ಭುತವಾದ ಸಂಗತಿಗಳನ್ನು ಮಾಡಲಿಕ್ಕಿದ್ದಾರೆ. ಏಕೆಂದರೆ ಅದ್ಭುತ ಸ್ವರೂಪನಾದ ದೇವರು ಹಲ್ಲೆಲೂಯ, ಅವರು ನಿಮ್ಮ ಜೀವಿತದಲ್ಲಿ ನಿಶ್ಚಯವಾಗಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಕಳೆದ 11 ತಿಂಗಳು ಏನು ನಡೆದಿಲ್ವೋ ಈ 12ನೇ ತಿಂಗಳು ನಡೀಲಿಕ್ಕಿದೆ. ನೋಡ್ರಿ, ಕ್ರಿಸ್ಮಸ್ ದಿನಗಳಲ್ಲಿ ನಾವು ಬಂದು ನಿಂತಿದ್ದೇವೆ. 1ನೇ ತಾರೀಕು ಬಂದರೆ ಸಾಕು, ಎಲ್ಲ ಕಡೆ ಕ್ರಿಸ್ಮಸ್ ಸಡಗರ, ಕ್ರಿಸ್ಮಸ್ ಹಬ್ಬದ ಆ ಒಂದು ಸ್ತೋತ್ರ ಸಂತೋಷವನ್ನು ನಾವು ನೋಡಬಹುದು. ಮಕ್ಕಳಿಗೆ ಇನ್ನೂ ಜಾಸ್ತಿ ಸಂತೋಷ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ನಮಗೆ ಗಿಫ್ಟ್ ಸಿಗುತ್ತೆ, ನಮಗೆ ಒಳ್ಳೆ ಬಟ್ಟೆ ಸಿಗುತ್ತೆ, ಒಳ್ಳೆ ಡ್ರೆಸ್ ಸಿಗುತ್ತೆ ಎಂಬುದಾಗಿ. ಅದಕ್ಕಿಂತಲೂ ಹೆಚ್ಚಾಗಿ ನೀತಿ ಸೂರ್ಯನಾದ ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಅವರು ಜನಿಸಿ ಬಂದಾಗ ಸ್ತೋತ್ರ ಪಾಪದ ಕತ್ತಲು ನೀಗಿ ಹೋಯಿತು. ಸ್ತೋತ್ರ ಭಯದ ಕತ್ತಲು ನೀಗಿ ಹೋಯಿತು. ಮನುಷ್ಯನ ಜೀವಿತದಲ್ಲಿ ಇದ್ದಂಥ ಭಯದಿಂದ ಒಂದು ಬಿಡುಗಡೆಯನ್ನು ಕೊಟ್ಟರು. ಈ ತಿಂಗಳು ಕೂಡ ಕರ್ತನು ಹೇಳುತ್ತಿದ್ದಾರೆ, ಈ ಮೊದಲ ದಿನದಲ್ಲಿ ಅನೇಕರ ಜೀವಿತದಲ್ಲಿ ಕಾಣಲ್ಪಡುವಂಥ ಒಂದು ಭಯವನ್ನು ತೆಗೆದು ಹಾಕಲಿಕ್ಕಿದ್ದಾರೆ. ಅನೇಕರ ಜೀವಿತದಲ್ಲಿ ಇರುವಂಥ ಸ್ತೋತ್ರ ಒಂದು ಹೋರಾಟಗಳ ಮಧ್ಯದಲ್ಲಿ ದೇವರು ಒಂದು ಜಯವನ್ನು ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯ. ಹಾಗಾದರೆ ಈ ಹೊಸ ತಿಂಗಳು ನಾವು ಪ್ರೇಯರ್ ಮಾಡೋಣ. ಸ್ವಾಮಿ, ನನ್ನ ಜೀವಿತದಲ್ಲಿ ಕಾಣಲ್ಪಡುವಂಥ ಎಲ್ಲ ಕತ್ತಲೆಯ ಅನುಭವಗಳನ್ನು ನೀಗಿಸ್ರೆ, ಭಯವನ್ನು ನೀಗಿಸ್ರೆ, ನನ್ನ ಜೊತೆಯಲ್ಲಿರ್ರಿ, ನನಗೊಂದು ಅದ್ಭುತವನ್ನು ಮಾಡ್ರಿ. ಹೇಗೆ ಸ್ವಾಮಿ
ಸ್ವಾಮಿ. ಓ ಸ್ತೋತ್ರ, ಆ ಕತ್ತಲೆಯ ಅನುಭವದಲ್ಲಿದ್ದಂಥ ಜನರಿಗೆ ಓ ಸ್ತೋತ್ರ ಧರ್ಮವೆಂಬಂತ ಓ ಸ್ತೋತ್ರ ಓ ನೀತಿ ಸೂರ್ಯನಾದ ಯೇಸು ಸ್ವಾಮಿ ಓ ಸ್ತೋತ್ರ ಮೂಡುವರು ಎಂಬುದಾಗಿ ನೀವು ಹೇಳಿದ್ದೀರೋ, ಅದೇ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಸಹ ನೀವು ಕ್ರಿಯೆಯನ್ನು ಮಾಡ್ರಿ. ಹಾಲೆಲೂಯ. ಓ ಸ್ತೋತ್ರ, ನೀತಿ ಸೂರ್ಯನಾದ ಯೇಸು ಕ್ರಿಸ್ತನ ನಿಮ್ಮ ಜೀವಿತದಲ್ಲಿ ಮೂಡುವಾಗ, ನಿಮ್ಮ ಜೀವಿತದಲ್ಲಿ ಬರುವಾಗ ಎಲ್ಲ ಸಂಗತಿಗಳು ಬದಲಾಗಲಿಕ್ಕಿದೆ. ಹಾಗಾದರೆ ನಾವು ಹೇಳೋಣ, ಈ ನೂತನ ತಿಂಗಳ ಈ ಮೊದಲ ದಿನದಲ್ಲಿ ದೇವರು ವಾಗ್ದಾನ ಮಾಡಿದ್ದಾರಲ್ವಾ, ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೆ ಓ ಸ್ತೋತ್ರ ಧರ್ಮವೆಂಬ ಸೂರ್ಯನು ಸ್ವಸ್ಥತೆ ಉಂಟು ಮಾಡುವ ಕಿರಣ ಉಳ್ಳವನಾಗಿ ಮೂಡುವನು. ಹಾಲೆಲೂಯ. ಓ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಈ ತಿಂಗಳಲ್ಲಿ ಏನೋ ಒಂದು ಅದ್ಭುತ ನಡೆಯಲಿಕ್ಕಿದೆ. ಎಲ್ಲರೂ ಇರುವ ಸ್ಥಳದಲ್ಲಿ ಹಾಲೆಲೂಯ ಕಣ್ಗಳನ್ನು ಮುಚ್ಚಿ ನಮ್ಮ ತಲೆಯನ್ನು ಭಾಗಿಸಿ ಈ ವಾಗ್ದಾನವನ್ನು ಹರಿಕೆ ಮಾಡೋಣ. ಹಾಲೆಲೂಯ. ಕರ್ತನೇ, ನೀವು ವಾಗ್ದಾನಗಳಲ್ಲಿ ನಂಬಿಗಸ್ತನ. ನಿಮ್ಮ ವಾಗ್ದಾನವು ಮಾರ್ಪಡುವುದಿಲ್ಲ. ಈ ದಿನ ವಾಗ್ದಾನ ಮಾಡಿದ ಹಾಗೆ ನಿಮ್ಮಲ್ಲಿ ಭಯಭಕ್ತಿ ಉಳ್ಳ ಜನರಿಗೆ ಸ್ವಾಮಿ ಓ ಸ್ತೋತ್ರ ಅಪ್ಪ, ನೀನು ಓ ಸ್ತೋತ್ರ ಧರ್ಮವೆಂಬ ಓ ಸ್ತೋತ್ರ ಸೂರ್ಯನಾಗಿ ನೀವು ಮೂಡುವಿರಿ ಎಂಬುದಾಗಿ ನಾವು ನೋಡ್ತೇವೆ. ಅದೇ ವಿಧದಲ್ಲಿ ಹಾಲೆಲೂಯ ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣವುಳ್ಳವರಾಗೆ ನೀವು ಪ್ರಕಟವಾಗ್ತೀರಿ ಎಂಬುದಾಗಿ ದೇವರೇ ನಿಮ್ಮ ವಚನ ಹೇಳುತ್ತದೆ. ಅದೇ ವಿಧದಲ್ಲಿ ಹಾಲೆಲೂಯ ಈ ಡಿಸೆಂಬರ್ ಮೊದಲ ದಿನದಲ್ಲಿ ಅನೇಕರ ಜೀವಿತವನ್ನು ನೀವು ಮುಟ್ರಿ. ಅನೇಕರ ಜೀವಿತದಲ್ಲಿ ಕಾಣಲ್ಪಡುವಂಥ ಎಲ್ಲ ಭಯವನ್ನು, ಎಲ್ಲ ಹೋರಾಟವನ್ನು, ಎಲ್ಲ ಪಾಪವನ್ನು ಹೋಗಲಾಡಿಸ್ರೆ. ಈ ಮೊದಲ ದಿನದಲ್ಲಿ ಒಂದೊಂದು ಕುಟುಂಬದಲ್ಲಿ ಅದ್ಭುತ ಸಂಭವಿಸಲಿ. ಒಂದು ಅದ್ಭುತಕ್ಕಾಗಿ, ಒಂದು ಬಿಡುಗಡೆಗಾಗಿ ಓ ಸ್ತೋತ್ರ ಯಾರೆಲ್ಲ ಕಾದಿದ್ದಾರೋ ನಿನ್ನ ನಾಮದಲ್ಲಿ ಒಂದು ಅತಿಶಯ ನಡೆಯಲಿ ಎಂಬುದಾಗಿ ನಾನು ಪ್ರೇರ್ ಮಾಡ್ತೇನಪ್ಪ. ಅವರ ವಿಷಯದ ಮೇಲೆ ಅಪ್ಪ ನೀತಿ ಸೂರ್ಯನಾದ ಯೇಸುವೇ ನಿನ್ನ ಬೆಳಕು ಪ್ರಕಾಶಿಸಲಿ, ನಿಮ್ಮ ಬೆಳಕು ಪ್ರಕಾಶಿಸಲಿ. ಎಲ್ಲ ಕತ್ತಲೆಯ ಅವಸ್ಥೆಗಳು ನೀಗಿ ಹೋಗಲಿ, ಎಲ್ಲ ದುಃಖದ ಅವಸ್ಥೆಗಳು ನೀಗಿ ಹೋಗಲಿ, ಎಲ್ಲ ಬಲಹೀನತೆಗಳು ನೀಗಿ ಹೋಗಲಿ, ಎಲ್ಲ ರೋಗದ ಕ್ರಿಯೆಗಳು ನೀಗಿ ಹೋಗಲಿ. ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣ ಉಳ್ಳವನಾಗಿ ಓ ಸ್ತೋತ್ರ ಒಬ್ಬೊಬ್ಬರ ಮೇಲೆ ಈಗಲೇ ನಿನ್ನ ಬೆಳಕನ್ನು ಚೆಲ್ರಿ ಕರ್ತನೆ. ಈ ಕ್ಷಣವೇ ಸ್ವಾಮಿ ನೀವು ಇಳಿದು ಬನ್ರಿ ಸ್ವಾಮಿ. ಈ ಕ್ಷಣವೇ ಒಂದು ಅದ್ಭುತವನ್ನು ಮಾಡ್ರಿ ಕರ್ತನೆ. ಓ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಲ್ರೆಡಿ ದೇವರು ಕೆಲವರನ್ನು ಮುಟ್ಟುತ್ತಿದ್ದಾರೆ. ಹಾಲೆಲೂಯ. ನಿಮ್ಮ ಲೈಫಲ್ಲಿ ಇದ್ದಂಥ ಎಲ್ಲ ಭಯವನ್ನು ದೇವರು ಹೋಗಲಾಡಿಸಿದ್ದಾರೆ. ಹಾಲೆಲೂಯ. ಈಗಲೇ ಕೆಲವು ಬಲಹೀನವಾದ ಶರೀರದ ಮೇಲೆ, ರೋಗದ ಮೇಲೆ ಈಗೋ ಒಂದು ಸ್ವಸ್ಥತೆ ಉಂಟು ಮಾಡುವ ಕಿರಣ ಉಳ್ಳವರಾಗಿ ದೇವರೇ ಇಳಿದು ಬರುತ್ತಾ ಇದ್ದಾರೆ. ಈಗೋ ಯೇಸುವಿನ ಬಾಸುಂಡೆಗಳಿಂದ ಒಂದು ಸೌಖ್ಯ ಹೊಂದಿಕೊಳ್ಳ್ರೆ. ನಿಮ್ಮ ಎಲ್ಲ ರೋಗಗಳು, ಬಾಧೆಗಳು ನಜರೇತಿನ ಯೇಸುವಿನ ನಾಮದಲ್ಲಿ ನೀಗಿ ಹೋಗಲಿ ಎಂಬುದಾಗಿ ನಾವು ಪ್ರೇಯರ್ ಮಾಡ್ತೇವೆ ಸ್ವಾಮಿ. ಕರ್ತನೇ, ಈ ಡಿಸೆಂಬರ್ ಮೊದಲ ದಿನ ಯುಗದ ಸಮಾಪ್ತಿವರೆಗೂ ಎಲ್ಲ ದಿನ ಇಮಾನುವೇಲನಾದ ದೇವರು ನಮ್ಮ ಜೊತೆ ಇರಬೇಕೆಂಬುದಾಗಿ ನಾನು ಪ್ರೇಯರ್ ಮಾಡ್ತೀನಪ್ಪ. ದೇವರೇ, ಡಿಸೆಂಬರ್ ತಿಂಗಳಲ್ಲಿ ಅನೇಕ ಕುಟುಂಬಗಳಲ್ಲಿ ಅದ್ಭುತ ನಡೆಯಲಿ, ಸಂತೋಷದ ಕಾರ್ಯಗಳು ಸಂಭವಿಸಲಿ. ಕಳೆದ 11 ತಿಂಗಳು ಏನು ನಡೆದಿಲ್ವೋ ಈ 12ನೇ ತಿಂಗಳಲ್ಲಿ ಮೊದಲ ದಿನದಲ್ಲೇ ಸಂಭವಿಸಲಿ ಎಂಬುದಾಗಿ ನಾನು ಪ್ರೇಯರ್ ಮಾಡ್ತೀನಪ್ಪ. ನೂತನ ಡೋರ್ಗಳನ್ನು ಓಪನ್ ಮಾಡ್ರೆ. ಈ ತಿಂಗಳು ಕೂಡ ಸ್ವಾಮಿ ಹಬ್ಬದ ಸಡಗರದಲ್ಲಿ ಸ್ವಾಮಿ ನಿಮ್ಮನ್ನು ಮರೆಯದೆ ಓ ಸ್ತೋತ್ರಪ್ಪ ಕ್ರಿಸ್ತನೊಂದಿಗೆ ನಾವು ಈ ಕ್ರಿಸ್ಮಸನ್ನು ಆಚರಿಸಬೇಕಪ್ಪ. ಅನೇಕ ಜನರಿಗೆ ನಿಮ್ಮ ಸುವಾರ್ತೆಯನ್ನು ಸಾರಬೇಕಪ್ಪ. ಅನೇಕ ಬಡವರನ್ನು ದೇವರೇ ಓ ಸ್ತೋತ್ರ ಅಗತ್ಯತೆ ಉಳ್ಳ ಜನರನ್ನು ನಾವು ನೆನಪು ಮಾಡಿಕೊಳ್ಳಬೇಕು ಸ್ವಾಮಿ. ಓ ಸ್ತೋತ್ರ ಹಾಲೆಲೂಯ. ನೀವು ದೊಡ್ಡ ಕಾರ್ಯ ಮಾಡ್ರಿ, ಎಲ್ಲ ಕುಟುಂಬಗಳನ್ನು ಬ್ಲೆಸ್ ಮಾಡ್ರಿ ಸ್ವಾಮಿ. ಈ ಮೊದಲ ದಿನದಲ್ಲಿ ಕೂಡ ನಿಮ್ಮ ಸೇವೆಗಾಗಿ ಪ್ರಾರ್ಥಿಸುವ, ನಿಮ್ಮ ಸೇವೆಗಾಗಿ ಕೊಡುವ ಎಲ್ಲ ಕರಗಳನ್ನು ಧಾರಾಳವಾಗಿ ಆಶೀರ್ವಾದ ಮಾಡಿರಿ. ಪರಲೋಕ ತೆರೆಯಲ್ಪಡಲಿ ದೇವರೇ. ಡಿಸೆಂಬರ್ ತಿಂಗಳಲ್ಲಿ ಅನೇಕ ಅದ್ಭುತವಾದ ಸಾಕ್ಷಿಗಳನ್ನು ನಾವು ಕೇಳಿಸಿಕೊಳ್ಳುವಂತೆ ಸಹಾಯ ಮಾಡಿರಿ. ಒಂದು ದೊಡ್ಡ ಅದ್ಭುತ ನಡೆಯಲಿ ಸ್ವಾಮಿ. ಎಲ್ಲ ವೇದನೆಗಳು, ಭಯಗಳು, ಎಲ್ಲ ದುಷ್ಟಾತ್ಮನ ಶಕ್ತಿಗಳಿಂದ ಒಂದು ದೊಡ್ಡ ಬಿಡುಗಡೆಯನ್ನು ನಿನ್ನ ಜನರಿಗೆ ಕೊಡ್ರಿ. ನಿನ್ನ ಜನರನ್ನು ನಿನ್ನ ನಾಮದಲ್ಲಿ ಬ್ಲೆಸ್ ಮಾಡ್ತಾನೆ ಸ್ವಾಮಿ. ಆಶೀರ್ವಾದ ಮಾಡಿರಿ, ಕೃಪೆಯಿಂದ ತುಂಬಿಸಲಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್.
ಪ್ರೈಸ್ ಲಾರ್ಡ್. ಈ ನೂತನ ತಿಂಗಳ ಮೊದಲ ದಿನದಲ್ಲಿ, ಈ ಡಿಸೆಂಬರ್ ತಿಂಗಳಲ್ಲಿ ಕರ್ತನು ನಿಮಗೆ ನೀತಿ ಸೂರ್ಯನಾದ ಯೇಸು ಸ್ವಾಮಿಯವರೇ ಸ್ವಸ್ಥತೆಯನ್ನು ಉಂಟು ಮಾಡುವ ಕಿರಣವುಳ್ಳವರಾಗಿ ಅವರು ಮೂಡಿ ನಿಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳಿಗೆ ಒಂದು ದೊಡ್ಡ ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾರೆ. ಪ್ರಾರ್ಥನೆ ಮಾಡಿರಿ. ಯಾವೆಲ್ಲ ವಿಷಯಗಳು ತಡೆಗಳಿದೆಯೋ ಆ ಎಲ್ಲ ತಡೆಗಳು ನೀಗಿ ಹೋಗಲಿಕ್ಕಿದೆ, ಭಯ ನೀಗಿ ಹೋಗಲಿಕ್ಕಿದೆ. ಒಂದು ಅದ್ಭುತವಾದ ಜಯವನ್ನು ದೇವರು ಕೊಡಲಿಕ್ಕಿದ್ದಾರೆ. ನೀವು ಹೋಗುವ ಎಲ್ಲ ಸ್ಥಳಗಳಲ್ಲಿ ನೀವು ಬೆಳಕನ್ನು ಕಾಣಲಿಕ್ಕಿದ್ರೆ, ಇನ್ನು ನಿಮ್ಮನ್ನು ಡಿಸ್ಟರ್ಬ್ ಮಾಡಿದ ಎಲ್ಲ ಕತ್ತಲೆಯ ಶಕ್ತಿಗಳು ನೀವು ನೋಡೋದೇ ಇಲ್ಲ. ಈ ಡಿಸೆಂಬರ್ ತಿಂಗಳಲ್ಲಿ ಆ ವಿಧದಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಈ ತಿಂಗಳೆಲ್ಲ ದೇವರು ಅದ್ಭುತವಾಗಿ ನಿಮ್ಮನ್ನು ನಡೆಸಲಿ. ಈ ಡಿಸೆಂಬರ್ ತಿಂಗಳಲ್ಲಿ ಕೂಡ ದೇವರ ಮಹಿಮೆಗಾಗಿ ಜೀವಿಸ್ರಿ. ಸ್ತೋತ್ರ. ದೇವರ ಮಹಿಮೆಗಾಗಿ ಬಾಳ್ರಿ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ದೇವರು ತಾನೇ ಆಶೀರ್ವಾದ ಮಾಡಲಿ. ನೀವು ಬೆಂಗಳೂರು ಪಟ್ಟಣದಲ್ಲಿ ಇರೋದಾದರೆ ಇಂದು ಸಂಜೆ 7 ಗಂಟೆಗೆ ವಿಶೇಷವಾದ ಒಂದು ಆಶೀರ್ವಾದ ಕೂಟದ ಪ್ರಾರ್ಥನೆ ಇರುತ್ತದೆ. ಬಂದು ಭಾಗಿಯಾಗಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.